ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ರೀತಿ ಮಳೆ ಆಗ್ತಾ ಇದೆ ಹಾಗೂ ಮಳೆಯಿಂದ ಯಾವ ತರ ಅವಾಂತರ ಸೃಷ್ಟಿಯಾಗಿದೆ ಅಂತ ಅದನ್ನ ಗಮನಿಸ್ತಾ ಇದ್ವಿ. ಇನ್ನು ತುಮಕೂರು ರಸ್ತೆಯ 8ನೇ ಮೈಲಿಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಭಾರಿ ಮಳೆ ಹಿನ್ನೆಲೆ ಜಾಮ್ ಆಗಿ ಸವಾರರು ಪರದಾಟವನ್ನ ನಡೆಸಿದ್ದಾರೆ. ಟ್ರಾಫಿಕ್ ಜಾಮ್ ಆಗಿದ್ರಿಂದ ತುಮಕೂರಿನಿಂದ ಬರೋರು ಅಥವಾ ತುಮಕೂರಿಗೆ ಹೋಗೋರು ಇಬ್ಬರೂ ಕೂಡ ಸಿಕ್ಕಾಕೊಂಡಿದ್ದಾರೆ. ಭಾರಿ ಮಳೆಯಿಂದಾಗಿ 8ನೇ ಮೈಲಿ, ಅದು ತುಂಬಾ ಪ್ರಮುಖವಾದಂತಹ ಒಂದು ರಸ್ತೆ, ಕನೆಕ್ಟಿವ್ ರಸ್ತೆ, ಅದು ಬೆಂಗಳೂರಿಗೆ ಹಾಗೂ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ. ಆ ರಸ್ತೆಯಲ್ಲಿ ಭಾರಿ ಮಳೆ ಆಗಿರೋದ್ರಿಂದ ಗಮನಿಸ್ತಾ ಇದ್ದೀರಿ ಯಾವ ತರ ಸಾಲುಗಟ್ಟಿ ವಾಹನಗಳು ನಿಂತ್ಕೊಂಡಿದ್ದಾವೆ. ಟ್ರಾಫಿಕ್ ಜಾಮ್ ಉಂಟಾಗಿದೆ ಹಾಗೂ ಭಾನುವಾರ ಬೇರೆ, ಹಾಗಾಗಿ ಹೋಗೋರು ಬರೋರು ಅಂದ್ರೆ ಬೆಂಗಳೂರಿಗೆ ಹೋಗೋರು ಅಥವಾ ಬೆಂಗಳೂರಿಂದ ಬರೋರು ಈ ಒಂದು ಭಾಗದಲ್ಲಿ ಪ್ರಮುಖವಾಗಿ ಜಾಸ್ತಿ ಜನ ಇದ್ದೇ ಇರ್ತಾರೆ. ವಾಹನಗಳ ಸಂಚಾರ ಕೂಡ ಜಾಸ್ತಿ ಇರುತ್ತೆ, ದಟ್ಟಣೆ ಕೂಡ ಜಾಸ್ತಿ ಆಗಿದೆ ಮಳೆಯಿಂದಾಗಿ. ಆ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ರೈಟ್, ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ಭಾಗದಲ್ಲಿ ಯಾವ್ಯಾವ ಥರ ಅವಾಂತರ ಸೃಷ್ಟಿಯಾಗಿದೆ ಅಂತ ಅದ್ರ ಬಗ್ಗೆ ಒಂದು ಚಿತ್ರವನ್ನ ಕೊಡೋದಕ್ಕೆ ನಮ್ಮ ಜೊತೆ ಈಗ ನಮ್ಮ ಪ್ರತಿನಿಧಿ ಶಿವಕುಮಾರ್ ಈಗ ಕನೆಕ್ಟೆಡ್ ಆಗಿದ್ದಾರೆ. ಶಿವಕುಮಾರ್, ಆಗ್ಲೇ ಹೇಳ್ತಾ ಇದ್ರಿ ಯಾವ ಥರ ರೇಸ್ ಕೋರ್ಸ್ ರಸ್ತೆಯಲ್ಲಿ ಒಂದು ಅವಾಂತರ ಸೃಷ್ಟಿಯಾಗಿದೆ ಅಂತ. ಇನ್ನು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡೋ ಹಾಗಿದ್ರೆ. ಬೆಂಗಳೂರಿನ 8 ವಲಯಗಳಲ್ಲೂ ಕೂಡ ಭಾರಿ ಮಳೆ ಆಗಿರುವಂಥದ್ದು. ಮಳೆ ಆದಂಥ ಪರಿಣಾಮವಾಗಿ ಬೆಂಗಳೂರಿನ ಹಲವೆಡೆ ಮರಗಳು ಧರೆಗುಳ್ಳಿವೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಬೆಂಗಳೂರಿನ ಬಹುತೇಕ ಎಲ್ಲ ರಸ್ತೆಗಳು ಕೂಡ ಜಲಾವೃತವಾಗಿರುವಂಥದ್ದು, ತಗ್ಗು ಪ್ರದೇಶಗಳಿಗೆ ನೀರನ್ನು ನುಗ್ತಿರುವಂಥದ್ದು. ಕಳೆದ ವಾರವಷ್ಟೇ ಸಿಎಂ ಹಾಗೂ ಡಿಸಿಎಂ ಅವರು ರೌಂಡ್ಸ್ ಅನ್ನ ಮಾಡಿ ಬಿಬಿಎಂಪಿ ಅಧಿಕಾರಿಗಳಿಗೆ ಸ್ಪಷ್ಟವಾದಂಥ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ರು. ಬೆಂಗಳೂರಿನಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಅವಾಂತರ ಸೃಷ್ಟಿ ಆಗಬಾರ್ದು, ಜೊತೆಗೆ ಒಂದು ವೇಳೆ ಮಳೆಯಿಂದ ಅವಾಂತರಗಳಾದಂಥ ಆದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು. ಆ ರೀತಿ ಆದಂಥ ಪಕ್ಷದಲ್ಲಿ ಯಾರು ವಲಯ ಅಧಿಕಾರಿಗಳಿರ್ತಾರೆ, ಸಂಬಂಧಪಟ್ಟಂತ ಬಿಬಿಎಂಪಿ ಅಧಿಕಾರಿಗಳೇ ನೇರವಾಗಿ ಹೊಣೆ ಆಗಬೇಕು ಅಂತೇಳಿ ಸ್ಪಷ್ಟವಾದಂತಹ ಎಚ್ಚರಿಕೆಯನ್ನು ಸಿಎಂ ಅನ್ನು ಕೊಟ್ಟಿದ್ರು. ಆದ್ರೆ ನಿನ್ನೆ ಸುಮಾರು 1 ತಾಸುಗಳ ಕಾಲ ಬೆಂಗಳೂರಿನಲ್ಲಿ ಮಳೆ ಆಗಿದ್ದು, ಮಳೆಯಾದಂತ ಪರಿಣಾಮ ಸುಮಾರು 9 ಮರಗಳು ಬೆಂಗಳೂರಿನಲ್ಲಿ ಧರೆಗುಳಿವಿದ್ದು. ಆದ್ರೆ ಯಾವುದೇ ರೀತಿಯಂತ ಪ್ರಾಣಾಪಾಯ ಸಂಭವಿಸಿರಲಿಲ್ಲ. ಆದ್ರೆ ಕಳೆದ 1 ಗಂಟೆಗಳಿಂದ ಬೆಂಗಳೂರಿನಲ್ಲಿ ಸುರಿತಿರುವಂತಹ ಮಳೆಯಿಂದಾಗಿ ಸುಮಾರು 2 ಕಡೆ ಮರಗಳು ಬಿದ್ದಿದೆ, ಜೊತೆಗೆ ಕೆಲವು ಕಡೆ ಸಣ್ಣ ಪುಟ್ಟದ ಅಪಘಾತ ಪ್ರಕರಣಗಳು ಸಂಭವಿಸಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಜೊತೆಗೆ ಬೆಂಗಳೂರಿನ ಎಲ್ಲ 8 ವಲಯಗಳಲ್ಲೂ ಕೂಡ ಹೂಳನ್ನ ಎತ್ತಲಿಕ್ಕೆ, ರಾಜಕಾಲುವೆಗಳಲ್ಲಿ ಇದ್ದಂತಹ ಹೂಳನ್ನ ಎತ್ತಲಿಕ್ಕೆ ಮುಖ್ಯಮಂತ್ರಿಗಳು ಸ್ಪಷ್ಟವಾದಂತಹ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಕಳೆದ 10 ದಿನಗಳಿಂದ ರಾಜಕಾಲುವೆಗಳಲ್ಲಿ ಇದ್ದಂತಹ ಹೂಳನ್ನ ಎತ್ತುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಅಂದ್ರೆ ಸಾಮಾನ್ಯವಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಏನು ಬೆಂಗಳೂರಿನ ತಗ್ಗು ಪ್ರದೇಶಗಳಿಗೆ ನೀರನ್ನು ನುಗ್ತಿತ್ತು, ನಾಯಂಡಹಳ್ಳಿ, ಪಾಪರೆಡ್ಡಿಪಾಳ್ಯ ಸೇರಿದಂತೆ ಕೆಲವೊಂದು ಭಾಗಗಳಿಗೆ ತಗ್ಗು ಪ್ರದೇಶಗಳಿಗೆ ನೀರನ್ನು ನುಗ್ತಿದ್ವು, ಅದರ ಪ್ರಮಾಣ ಕಡಿಮೆ ಆಗಿರುವಂತದ್ದು. ಜೊತೆಗೆ ಮತ್ತೊಂದು ಕಡೆ ಸದ್ಯಕ್ಕೆ ಕಳೆದ 5-10 ನಿಮಿಷಗಳಿಂದ ಬೆಂಗಳೂರಿನ ಮಳೆ ಪ್ರಮಾಣ ಕಡಿಮೆ ಆಗಿರೋದ್ರ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಹುತೇಕ ಎಲ್ಲಾ ಭಾಗಗಳಲ್ಲೂ ಕೂಡ ಚಾಲುಕ್ಯ ಸರ್ಕಲ್ ಆಗಿರ್ಬೋದು, ಮೆಜೆಸ್ಟಿಕ್ ಮಾರ್ಕೆಟ್ ಸೇರಿದಂತೆ ಬೆಂಗಳೂರಿನ ಹೃದಯ ಭಾಗ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಶಾಪಿಂಗ್ ಗೆ ಬಂದಿದ್ದಂತ ಜನರು ಇರ್ಬೋದು, ಜೊತೆಗೆ ವೀಕೆಂಡ್ ಇದ್ದಂತ ಹಿನ್ನೆಲೆಯಲ್ಲಿ ಕುಟುಂಬದ ಜೊತೆ ಮನೆಯಿಂದ ಹೊರಗಡೆ ಬಂದಂತವರು ಸದ್ಯ ಟ್ರಾಫಿಕ್ ನಲ್ಲಿ ಸಿಲುಕಿ ಓದಾಡುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ರಾಹುಲ್, ರೈಟ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.